ಬೆಂಗಳೂರು ಉತ್ತರ ಶಾಸಕರ ಸಭೆ ಇದೀಗ ಮುಕ್ತಾಯವಾಗಿದೆ. ದೇವೇಗೌಡರನ್ನ ಗೆಲ್ಲಿಸಬೇಕು ಅಂತ ಸಭೆಯಲ್ಲಿ ಎಲ್ಲರೂ ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಸಭೆ ಆದ್ಮೇಲೆ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರನ್ನ ಗೆಲ್ಲಿಸೋಕೆ ಸಭೆಯಲ್ಲಿ ಈಗ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಸಭೆ ಬಳಿಕ ಈ ಬಗ್ಗೆ ಕೃಷ್ಣ ಬೈರೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಮ್ಮತದಿಂದ ನಾವು ನಿರ್ಧಾರಕ್ಕೆ ಬಂದಿದ್ದೀವಿ, ಸಭೆಯೆಲ್ಲ ಮುಕ್ತಾಯ ಆಗಿದೆ, ದೇವೇಗೌಡರನ್ನ ಗೆಲ್ಲಿಸೋದಕ್ಕೆ ಎಲ್ಲರೂ ಕೂಡ ಈಗ ನಿರ್ಧಾರಕ್ಕೆ ಬಂದಿದ್ದೀವಿ, ಬೇರೆ ಅಭ್ಯರ್ಥಿ ಸ್ಪರ್ಧಿಸಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಹೆಚ್ಚಾಗಿ ಇದ್ದೀವಿ ಅನ್ನೋ ಮಾಹಿತಿಯನ್ನ ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ. ನಾವು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಎಲ್ಲ ಶಾಸಕರು ಸಹ ಸಭೆ ಸೇರಿ ಮುಂದಿನ ದಿನ ಚುನಾವಣೆಗಳು ಬರ್ತಾ ಇದೆ, ಎಲ್ಲರೂ ನಾವು ಹೊಂದಾಣಿಕೆಯಿಂದ ನಮ್ಮ ಬೆಂಗಳೂರು ಉತ್ತರ ಭಾಗ ಅಭಿವೃದ್ಧಿ ವಿಚಾರಗಳನ್ನು ಸಹ ನಾವು ಚರ್ಚೆ ಮಾಡಿದ್ದೇವೆ. ನಾವು ಅಭಿವೃದ್ಧಿಯಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲವು ಕಾಮಗಾರಿಗಳು ಹಾಗೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಹಾಗೆ ನಮ್ಮ ಎರಡೂ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಸಹ ಆಗಿರೋದ್ರಿಂದ ಸೀಟು ಹಂಚಿಕೆ ವಿಚಾರಗಳು ಸಹ ಈಗಾಗಲೇ ತೀರ್ಮಾನ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲೂ ನಾವು ಹೊಂದಾಣಿಕೆಯಿಂದ ಮಾಡಬೇಕು, ಅಭಿವೃದ್ಧಿ ಹಾಗೂ ಚುನಾವಣೆ ಎರಡೂ ಸಹ ಒಂದುಗೂಡಿ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಶಾಸಕರುಗಳು ಹಾಗೂ ಮಾನ್ಯ ಸಂಸದರು ರಾಜ್ಯಸಭಾ ಸದಸ್ಯರು ಬಂದಿದ್ರು. ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡೋಣ ಅನ್ನೋದು ಒಂದು ವಿಚಾರ. ಏನಿಲ್ಲ, ನಾವು ಬೆಂಗಳೂರು ಈ ಸಭೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ದೇವೇಗೌಡರನ್ನ ಗೆಲ್ಲಿಸಬೇಕು ಅಂತ ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದ್ ವೇಳೆ ಬೇರೆ ಅಭ್ಯರ್ಥಿ ಹಾಕಿದ್ರು ಕೂಡ ಹೆಂಗೆ ಅಂತ ಚರ್ಚೆ ಆಗಿದೆ. ಆಲ್ಮೋಸ್ಟ್ ಈಗ ದೇವೇಗೌಡ ನಿಲ್ಲೋದು ಫೈನಲ್ ಅಂತ ಅರ್ಥನಾ? ಈ ಸಭೆಯಲ್ಲಿ ಏನು ಅಲ್ಟಿಮೇಟ್ ಆಗಿ ಮಾಹಿತಿ ಸಿಕ್ಕಿರೋದು? ಶರ್ಮಿತಾ, ಇದುವರೆಗೂ ಏನು ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸಕರ ಸಭೆ ಏನಾಯ್ತು, ಈ ಸಭೆಯಲ್ಲಿ ಅವ್ರಿಗಿರ್ತಕ್ಕಂಥ ಮಾಹಿತಿ ಇದುವರೆಗೂ ಕೂಡ ದೇವೇಗೌಡರಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಹೀಗಾಗಿ ದೇವೇಗೌಡರು ಬಂದ್ರೆ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ವಿಶ್ವಾಸನ ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಅದೇ ಪ್ರಮುಖವಾಗಿ ಈಗ ಆಲ್ರೆಡಿ ಬೆಂಗಳೂರು ಉತ್ತರದಲ್ಲಿ ಜಾಸ್ತಿ ಇರೋದು ಮೈತ್ರಿ ಒಂದು ಪಕ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರು ಜಾಸ್ತಿ ಇದೀವಿ. ಹೀಗಾಗಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸದ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ ಮತ್ತು ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ವಿಚಾರದ ಬಗ್ಗೆ ಕೂಡ ನಾವು ಮಾತಾಡಬೇಕಾಗಿದೆ. ಜೊತೆಗೆ ದೇವೇಗೌಡರು ನಿಂತಿದ್ಯಾದಲ್ಲಿ ನಾವು ಅವ್ರು ಹೇಗೆ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಕೆಲವೊಂದು ತಂತ್ರಗಳನ್ನ ಮಾಡಿದೀವಿ. ಅಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಹೊರತುಪಡಿಸಿದ್ರೆ ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಜೆಡಿಎಸ್ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪರ ಅಲೆ ಈಗ ಕ್ಷೇತ್ರದಲ್ಲಿದೆ. ಜೊತೆಗೆ ಬಿಜೆಪಿಯ ಒಂದು ಅಲೆ ಇದೀಗ ಇಲ್ಲ. ಹೀಗಾಗಿ ದೇವೇಗೌಡರೇ ಕಣಕ್ಕಿಳಿದ್ರೆ ನಾವು ಅವ್ರನ್ನ ಗೆಲ್ಲಿಸ್ತೀವಿ ಅಂತಕ್ಕಂಥ ವಿಶ್ವಾಸನ ಕೃಷ್ಣ ಬೈರೇಗೌಡ ಹೇಳಿದ್ರು. ಜೊತೆಗೆ ಮತ್ತಾರೇ ಅಭ್ಯರ್ಥಿ ಆಗಿರಲಿ ಅವ್ರನ್ನೂ ಕೂಡ ನಾವು ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಆ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿದೀವಿ. ಮತ್ತೆ ನಾವು ಸಭೆ ಸೇರಿ ಅಂತಿಮವಾಗಿರ್ತಕ್ಕಂಥ ಚರ್ಚೆಗಳನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸಭೆ ಬಳಿಕ ಕೃಷ್ಣ ಬೈರೇಗೌಡರು ಹೇಳಿದ್ರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಲ್ಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ.